ಭಾರತದ ಸ್ವಾತಂತ್ರ್ಯದ ಇತಿಹಾಸವನ್ನು ಓದಿದಾಗ ಅನೇಕ ಮಹಾನ್ ವೀರರ ಹೆಸರುಗಳನ್ನು ಕೇಳುತ್ತೇವೆ. ಅದರಲ್ಲಿ ಸ್ವತಂತ್ರ ಸಮರದ ಬೆಳ್ಳಿ ಚುಕ್ಕಿ ಎಂದೇ ಕರೆಸಿಕೊಳ್ಳುವ ಕಿತ್ತೂರು ರಾಣಿ ಚೆನ್ನಮ್ಮನವರದೂ ಒಂದು. 1857ರ ಮೊದಲ ಸ್ವಾತಂತ್ರ್ಯ ಸಂಗ್ರಾಮಕ್ಕೂ ಮುಂಚೆಯೇ ಬ್ರಿಟಿಷ್ ಸಾಮ್ರಾಜ್ಯದ ಮುಂದೆ ಎದಿಟ್ಟ ತಟ್ಟಿ ನಿಂತ ಕನ್ನಡದ ನಾಡಿನ ಸಿಂಹಿಣಿ ಕಿತ್ತೂರು ರಾಣಿ ಚೆನ್ನಮ್ಮ. ಅವರು ಕೇವಲ ಒಬ್ಬ ರಾಣಿಯಾಗಿರಲಿಲ್ಲ, ಅವರು ಒಬ್ಬ ತಾಯಿ, ಒಬ್ಬ ನಾಯಕಿ, ಒಬ್ಬ ಯೋಧಿನಿ ಮತ್ತು ಸ್ವತಂತ್ರ ಸಂಗ್ರಾಮದ ಮೊದಲ ಜ್ಯೋತಿ. ಇಂದು ಅವರ ಜೀವನವನ್ನು ನೆನಪಿಸಿಕೊಳ್ಳುವುದು ಎಂದರೆ ಕೇವಲ ಇತಿಹಾಸವನ್ನು ಕೇಳುವುದಲ್ಲ, ದೇಶಪ್ರೇಮವನ್ನು ಅನುಭವಿಸುವುದು. 1778ರಲ್ಲಿ ಬೆಳಗಾವಿ ಜಿಲ್ಲೆಯ ಕಾಕತಿ ಗ್ರಾಮದಲ್ಲಿ ಚೆನ್ನಮ್ಮ ಜನಿಸಿದರು. ಬಾಲ್ಯದಿಂದಲೇ ಅವರಲ್ಲಿ ವಿಶಿಷ್ಟ ಧೈರ್ಯವಿತ್ತು. ಕುದುರೆ ಸವಾರಿ, ಕತ್ತಿವರಸೆ, ಬಿಲ್ಲುಗಾರಿಕೆ ಇವೆಲ್ಲವನ್ನೂ ಅವರು ಚಿಕ್ಕ ವಯಸ್ಸಿನಲ್ಲೇ ಕಲಿತರು. ಆ ಕಾಲದಲ್ಲಿ ಹೆಣ್ಣು ಮಕ್ಕಳಿಗೆ ಮನೆಯೊಳಗೇ ಇರಬೇಕೆಂದು ಸಮಾಜ ಭಾವಿಸುತ್ತಿದ್ದರು. ಚೆನ್ನಮ್ಮ ಯುದ್ಧ ಭೂಮಿಗೆ ಸಿದ್ಧವಾಗುತ್ತಿದ್ದರು. ಅವರ ತಂದೆ ತಾಯಿ ಅವರಿಗೆ ಶಿಕ್ಷಣದ ಜೊತೆಗೆ ಶೌರ್ಯವನ್ನೂ ಕಲಿಸಿದರು. ಕಾಲ ಕಳೆದಂತೆ ಕಿತ್ತೂರಿನ ರಾಜ ಮಲ್ಲಸರ್ಜ ದೇಸಾಯಿ ಅವರೊಂದಿಗೆ ಚೆನ್ನಮ್ಮರ ವಿವಾಹವಾಯಿತು. ಕಿತ್ತೂರು ಆಗ ಸಮೃದ್ಧ ಸಂಸ್ಥಾನವಾಗಿತ್ತು. ರಾಣಿ ಚೆನ್ನಮ್ಮ ಜನರ ನೋವನ್ನು ತಮ್ಮ ನೋವನ್ನಾಗಿ ನೋಡ್ಕೊಳ್ತಿದ್ರು. ಅರಮನೆಯಿಂದ ಆಡಳಿತ ನಡೆಸುವ ಬದಲು ಜನರ ಮಧ್ಯೆ ಬೆರೆತು ಅವರ ಸಮಸ್ಯೆಯನ್ನು ಆಲಿಸ್ತಿದ್ರು. ಜನರೂ ಕೂಡ ಅವರನ್ನು ತಾಯಿಯಂತೆಯೇ ಪ್ರೀತಿಸ್ತಿದ್ರು. ಆದರೆ ವಿಧಿ ನೋಡಿ ತುಂಬ ಕ್ರೂರವಾಗಿತ್ತು ಅವರ ವಿಷಯದಲ್ಲಿ. ಏಕೆಂದರೆ ಮೊದಲು ರಾಜ ಮಲ್ಲಸರ್ಜರು ನಿಧನರಾದರು. ಅದಾದ ನಂತರ ಅವರಿಗೆ ಇರೋ ಒಬ್ಬನೇ ಒಬ್ಬ ಮಗನೂ ಕೂಡ ಮೃತಪಟ್ಟ. ಒಬ್ಬ ತಾಯಿಯ ಜೀವನದಲ್ಲಿ ಇದಕ್ಕಿಂತ ದೊಡ್ಡ ನೋವು ಮತ್ತಿನ್ನೇನಿರ್ಬೋದು ಹೇಳಿ. ಆದರೂ ರಾಣಿ ಚೆನ್ನಮ್ಮ ಕುಗ್ಗಲಿಲ್ಲ. ರಾಜ್ಯಕ್ಕೆ ಉತ್ತರಾಧಿಕಾರಿ ಬೇಕೆಂದು ಶಿವಲಿಂಗಪ್ಪ ಎಂಬ ಬಾಲಕನನ್ನು ದತ್ತು ಪಡೆದರು. ಇದು ಭಾರತೀಯ ಸಂಪ್ರದಾಯವಾಗಿತ್ತು. ಆದರೆ ಬ್ರಿಟಿಷರಿಗೆ ಇದು ಗೊತ್ತಿರಲಿಲ್ಲವೋ ಅಥವಾ ಅವರು ನಡೆಸಿಕೊಳ್ಳುವಂಥ ಒಂದು ಕ್ರೌರ್ಯವೋ ಗೊತ್ತಿಲ್ಲ. ಬ್ರಿಟಿಷರಿಗೆ ಇದು ಒಂದು ನೆಪವಾಗಿ ಬಿಟ್ಟಿತು. ಈಸ್ಟ್ ಇಂಡಿಯಾ ಕಂಪನಿಗೆ ಕಿತ್ತೂರನ್ನು ವಶಪಡಿಸಿಕೊಳ್ಬೇಕಾಗಿತ್ತು. ಅವರು ಹೇಳಿದರು, ದತ್ತು ಮಗನನ್ನು ನಾವು ಉತ್ತರಾಧಿಕಾರಿಯಾಗಿ ಒಪ್ಪುವುದಿಲ್ಲ, ರಾಜ್ಯವನ್ನು ಬ್ರಿಟಿಷರಿಗೆ ಒಪ್ಪಿಸಿ ಅಂತ. ಆದರೆ ರಾಣಿ ಚೆನ್ನಮ್ಮ ದೃಢವಾಗಿ ಉತ್ತರಿಸಿದರು, ಕಿತ್ತೂರು ನಮ್ಮದು, ನಮ್ಮ ನೆಲವನ್ನು ಯಾರಿಗೂ ಕೊಡುವುದಿಲ್ಲ ಅಂತ. ಈ ಮಾತಿನಿಂದ ಯುದ್ಧದ ಗಂಟೆ ಮೊಳಗಿತು. 1824 ಕಿತ್ತೂರಿನ ಕೋಟೆ ಯುದ್ಧಕ್ಕೆ ಸಜ್ಜಾಯಿತು. ರಾಣಿ ತಮ್ಮ ಸೈನಿಕರಿಗೆ ಹೇಳಿದರು, ನಮ್ಮ ಜೀವ ಹೋಗಬಹುದು, ಆದರೆ ನಮ್ಮ ಸ್ವಾಭಿಮಾನ ಹೋಗಬಾರ್ದು. ಆ ಸೈನಿಕರಲ್ಲಿ ಒಬ್ಬ ಯುವ ಸೈನಿಕ, ಒಬ್ಬ ವೀರನಿದ್ದ. ಅವನೇ ಕಿತ್ತೂರಾಣಿ ಚೆನ್ನಮ್ಮರ ಬಲಗೈ ಬಂಟ ಸಂಗೊಳ್ಳಿ ರಾಯಣ್ಣ. ರಾಯಣ್ಣ ಕೇವಲ ಸೇವಾನಾಯಕನಲ್ಲ, ಅವನು ಕಿತ್ತೂರು ಚೆನ್ನಮ್ಮನ ಮೇಲೆ ಅಪಾರ ನಿಷ್ಠೆ ಹೊಂದಿದ್ದ ವೀರ. ರಾಣಿ ಚೆನ್ನಮ್ಮರನ್ನು ಸ್ವಂತ ತಾಯಿಯಂತೆ ನೋಡಿಕೊಳ್ಳುತ್ತಿದ್ದ. ಹೀಗಾಗಿ ನಾನು ಬದುಕಿರುವವರೆಗೂ ಈ ಕಿತ್ತೂರು ಸಂಸ್ಥಾನಕ್ಕಾಗಿ, ಈ ಕಿತ್ತೂರಿನ ಜನತೆಗಾಗಿ ಹೋರಾಡುತ್ತೇನೆ ಎಂದು ಸಂಕಲ್ಪ ಮಾಡಿದ. ಬ್ರಿಟಿಷ್ ಅಧಿಕಾರಿ ಥ್ಯಾಕರೆ ತನ್ನ ಸೈನ್ಯದೊಂದಿಗೆ ಕಿತ್ತೂರಿನ ಮೇಲೆ ದಾಳಿನೂ ಮಾಡಿದ. ಯುದ್ಧ ಆರಂಭವಾಯಿತು. ರಾಣಿ ಚೆನ್ನಮ್ಮ ಸ್ವತಃ ಕುದುರೆ ಮೇಲೆ ಮುಂಚೂಣಿಯಲ್ಲಿ ಹೋರಾಡಿದರು. ಅವರ ಧೈರ್ಯವನ್ನು ನೋಡಿ ಸೈನಿಕರ ಉತ್ಸಾಹ ಇನ್ನಷ್ಟು ಹೆಚ್ಚಾಯಿತು. ಇವಾಗಿನ ಕಾಲದಲ್ಲಿ ಹೆಣ್ಮಕ್ಳಿಗೆ ನಾವು ಎಷ್ಟು ಭಾಳ ಸೂಕ್ಷ್ಮವಾಗಿ ನೋಡ್ಕೊತೀವಿ. ಅವಾಗೇ ನೋಡ್ರಿ ಕಿತ್ತೂರು ರಾಣಿ ಚೆನ್ನಮ್ಮ ತಾವೇ ಸ್ವತಃ ಯುದ್ಧ ಭೂಮಿಗೆ ಹೋಗಿ ಹೋರಾಡಿದರು. ಸಂಗೊಳ್ಳಿ ರಾಯಣ್ಣ ಕೂಡ ಮಿಂಚಿನಂತೆ ಶತ್ರುಗಳ ಮೇಲೆ ದಾಳಿ ಮಾಡಿದರು. ಕಿತ್ತೂರಿನ ವೀರರು ಪ್ರಾಣದ ಹಂಗು ತೊರೆದು ಹೋರಾಡಿದರು. ಆ ಯುದ್ಧದಲ್ಲಿ ಬ್ರಿಟಿಷ್ ಅಧಿಕಾರಿ ಥ್ಯಾಕರೆ ಮೃತಪಡ್ತಾನೆ. ಬ್ರಿಟಿಷ್ ಸಾಮ್ರಾಜ್ಯವೇ ಬೆಚ್ಚಿ ಬೀಳ್ತದೆ. ಒಬ್ಬ ಭಾರತೀಯ ಮಹಿಳೆ, ಅದರಲ್ಲೂ ಕನ್ನಡ ನಾಡಿನ ರಾಣಿ, ಅವರ ಅಧಿಕಾರಿಯನ್ನು ಸೋಲಿಸಿದಳು. ಇದು ಹೇಗೂ ಬ್ರಿಟಿಷರು ಮೊದಲ ಯುದ್ಧದಲ್ಲಿ ಸೋತಿದ್ರು. ಈ ಸೋಲನ್ನು ಅವರು ಎಂದಿಗೂ ಮರೆಯಲಿಲ್ಲ. ಕಿತ್ತೂರನ್ನು ಯಾವುದೇ ಕಾರಣಕ್ಕೂ ನಮ್ಮ ವಶ ಪಡೆಯಲೇಬೇಕು ಅಂತ ನಿರ್ಧಾರ ಮಾಡಿದರು. ಈ ಬಾರಿ ಅವರು ಕೇವಲ ಸೈನ್ಯದ ಬಲವನ್ನು ನಂಬಲಿಲ್ಲ, ಕುತಂತ್ರವನ್ನೂ ಬಳಸಿದರು. ಹಣದ ಆಸೆ ತೋರಿಸಿದರು, ಕೆಲವರನ್ನು ಬೆದರಿಸಿದರು, ಮತ್ತೆ ಕೆಲವರನ್ನು ತಮ್ಮ ಕಡೆಗೆ ಸೆಳೆದರು. ಒಂದು ರಾಜ್ಯವನ್ನು ಹೊರಗಿನ ಶತ್ರು ಅಷ್ಟು ಬೇಗ ಸೋಲಿಸಲಾರ, ಆದರೆ ಒಳಗಿನ ದ್ರೋಹವೇ ದೊಡ್ಡ ಅಪಾಯವಾಯಿತು. ದುರದೃಷ್ಟವಶಾತ್ ಕಿತ್ತೂರಿನಲ್ಲಿಯೂ ಕೆಲವರು ಬ್ರಿಟಿಷರ ಜೊತೆ ಕೈ ಜೋಡಿಸಿಬಿಟ್ರು. ಕೋಟೆಯ ರಹಸ್ಯಗಳು ಶತ್ರುಗಳಿಗೆ ತಿಳಿದು ಸೈನ್ಯದ ಚಲನವಲನಗಳು ಅವರ ಕೈ ಸೇರಿತು. ರಾಣಿ ಚೆನ್ನಮ್ಮರಿಗೆ ದ್ರೋಹದ ವಿಷಯ ತಿಳಿಯಿತು. ಒಂದು ಕ್ಷಣ ಮೌನವಾಗಿ ನಿಂತುಬಿಟ್ರು. ಆದರೆ ಮುಂದಿನ ಕ್ಷಣವೇ ಅವರ ಕಣ್ಣಲ್ಲಿ ಮತ್ತೆ ಅದೇ ಧೈರ್ಯ. ತಮ್ಮ ಸೈನಿಕರಿಗೆ ಹೇಳಿದರು, ನಾವು ಕೊನೆಯ ಉಸಿರುವವರೆಗೂ ಹೋರಾಡೋಣ. ನಮ್ಮ ಮಣ್ಣಿನ ಮೇಲೆ ಗುಲಾಮಗಿರಿಯ ನೆರಳು ಬೀಳಬಾರದು. ಆ ಮಾತು ಕೇಳುತ್ತಿದ್ದಂತೆ ಪ್ರತಿಯೊಬ್ಬ ಯೋಧನ ದೇಹದಲ್ಲಿ ಹೊಸ ಶಕ್ತಿ ಮೂಡಿತು. ಯುದ್ಧ ಮತ್ತೊಮ್ಮೆ ಆರಂಭವಾಯಿತು. ಫಿರಂಗಿಗಳ ಸದ್ದು, ಕತ್ತಿಗಳ ಘರ್ಷಣೆ,
ಕುದುರೆಗಳ ಓಟ, ಧೂಳು, ಹೊಗೆ, ರಕ್ತ, ಇಡೀ ಕಿತ್ತೂರು ಯುದ್ಧಭೂಮಿಯಾಗಿ ಬದಲಾಯಿತು. ರಾಣಿ ಚೆನ್ನಮ್ಮ ತಮ್ಮ ಜೀವದ ಹಂಗನ್ನೂ ಮರೆತು ಒಬ್ಬ ಯುವ ಯೋಧಿನಿಯಂತೆ ಹೋರಾಡುತ್ತಿದ್ದರು. ಅವರನ್ನು ನೋಡಿ ಸಂಗೊಳ್ಳಿ ರಾಯಣ್ಣನು ಮತ್ತಷ್ಟು ಉತ್ಸಾಹದಿಂದ ಶತ್ರುಗಳ ಮೇಲೆ ದಾಳಿ ಮಾಡಿದರು. ಪ್ರತಿ ಕ್ಷಣವೂ ಅವರು ತಮ್ಮ ರಾಣಿಯನ್ನು ರಕ್ಷಿಸಲು ಪ್ರಯತ್ನಿಸ್ತಿದ್ರು. ರಾಣಿ ಅನ್ನೋದಕ್ಕಿಂತ ಹೆಚ್ಚು ಅವರೆಲ್ಲರಿಗೂ ಚೆನ್ನಮ್ಮನವರು ತಾಯಿಯಾಗಿದ್ದರು. ಆದರೆ ಶತ್ರುಗಳ ಸಂಖ್ಯೆ ತುಂಬ ಹೆಚ್ಚಾಗಿತ್ತು. ಆಧುನಿಕ ಆಯುಧಗಳು ಅವರ ಬಳಿ ಇದ್ದವು. ಮತ್ತೊಂದೆಡೆ ಒಳಗಿನ ದ್ರೋಹವು ಕಿತ್ತೂರನ್ನು ದುರ್ಬಲಗೊಳಿಸುತ್ತಿತ್ತು. ಕೊನೆಗೆ ಬ್ರಿಟಿಷರು ಕೋಟೆಯೊಳಗೆ ಪ್ರವೇಶಿಸಿದ್ರು. ಅನೇಕ ವೀರರು ಹುತಾತ್ಮರಾದರು. ಕೊನೆವರೆಗೂ ಹೋರಾಡಿದ ರಾಣಿ ಚೆನ್ನಮ್ಮರನ್ನು ಬಂಧಿಸಲಾಯಿತು. ಅವರ ಕೈಗಳಿಗೆ ಸಂಕೋಲೆ ಹಾಕಿದರು ಬ್ರಿಟಿಷರು. ಆ ದೃಶ್ಯವನ್ನು ಕಂಡ ಕಿತ್ತೂರಿನ ಜನರಲ್ಲಿ ಕಣ್ಣೀರು. ತಮ್ಮ ತಾಯಿಯನ್ನು ಶತ್ರುಗಳು ಕರೆದೊಯ್ಯುತ್ತಿರುವುದು ನೋಡಿ ಯಾರಿಗೂ ಏನೂ ಮಾಡಲು ಸಾಧ್ಯವಾಗಲಿಲ್ಲ. ರಾಣಿಯನ್ನು ಬೈಲಹೊಂಗಲದ ಕೋಟೆಯ ಸೆರೆಮನೆಗೆ ಕರೆದುಕೊಂಡು ಹೋದರು ಬ್ರಿಟಿಷರು. ಆವಾಗ ಬ್ರಿಟಿಷರು ಅಂದ್ಕೊಂಡ್ರು ಇಂದಿಗೆ ಕಿತ್ತೂರಿನ ಹೋರಾಟ ಮುಗಿಯಿತು ಅಂತ. ಆದರೆ ಅವರೊಂದು ವಿಷಯವನ್ನು ಮರೆತರು. ಒಬ್ಬ ನಾಯಕಿಯನ್ನು ಬಂಧಿಸಬಹುದು, ಆದರೆ ಅವರ ಚಿಂತನೆಗಳನ್ನು ಬಂಧಿಸಲು ಸಾಧ್ಯವಿಲ್ಲ. ಸೆರೆಮನೆಯ ಜೀವನ ಸುಲಭವಾಗಿರಲಿಲ್ಲ. ಒಬ್ಬ ರಾಜಮನೆತನದಲ್ಲಿ ಬದುಕಿದ್ದ ಮಹಾರಾಣಿ ಈಗ ಒಂದು ಸಣ್ಣ ಕೋಣೆಯಲ್ಲಿ ಬಂದಿಯಾಗಿದ್ದರು. ಆದರೆ ಅವರ ಮನಸ್ಸು ಮಾತ್ರ ಸ್ವತಂತ್ರವಾಗಿತ್ತು. ಪ್ರತಿದಿನ ತಮ್ಮ ಜನರನ್ನು ನೆನಪಿಸ್ಕೊಳ್ತಿದ್ರು, ಕಿತ್ತೂರನ್ನು ನೆನಪಿಸ್ಕೊಳ್ತಿದ್ರು, ಭಾರತದ ಭವಿಷ್ಯವನ್ನು ಯೋಚಿಸ್ತಿದ್ರು. ಇದೇ ಸಮಯದಲ್ಲಿ ಸಂಗೊಳ್ಳಿ ರಾಯಣ್ಣ ಹೊರಗಡೆ ಇದ್ದರು. ರಾಣಿಯನ್ನು ಬಿಡಿಸಬೇಕೆಂದು ಹಲವು ಪ್ರಯತ್ನಗಳನ್ನು ಮಾಡಿದರು. ಆದರೆ ಬ್ರಿಟಿಷರ ಭದ್ರತೆ ತುಂಬ ಕಠಿಣವಾಗಿತ್ತು. ರಾಯಣ್ಣರಿಗೆ ಒಂದು ವಿಷಯ ಅರ್ಥವಾಯಿತು. ಈಗ ನನ್ನ ಕರ್ತವ್ಯ ಚೆನ್ನಮ್ಮಾಜಿ ಕನಸನ್ನು ಜೀವಂತವಾಗಿರಿಸುವುದು. ಅವರು ತಮ್ಮ ವಿಶ್ವಾಸಾರ್ಹ ಸೈನಿಕರನ್ನು ಸೇರಿಸಿಕೊಂಡರು. ರಹಸ್ಯ ಸಭೆ ನಡೆಸಿದರು. ಅಲ್ಲಿ ಒಂದು ಪ್ರತಿಜ್ಞೆ ಮಾಡಿದರು. ನಮ್ಮ ತಾಯಿ ರಾಣಿ ಚೆನ್ನಮ್ಮ ಸೆರೆಮನೆಯಲ್ಲಿದ್ದರು. ಅವರ ಸ್ವಾತಂತ್ರ್ಯದ ಕನಸನ್ನು ನಾವು ನನಸು ಮಾಡೋಣ ಅಂತ. ತಮ್ಮ ಕೊನೆಯ ಉಸಿರಿನವರೆಗೂ ಬ್ರಿಟಿಷರ ವಿರುದ್ಧ ಹೋರಾಡುತ್ತೇವೆ ಅಂತ ಪ್ರತಿಜ್ಞೆ ಮಾಡಿದರು. ಇತ್ತ ಸೆರೆಮನೆಯಲ್ಲಿ ರಾಣಿ ಚೆನ್ನಮ್ಮರ ಆರೋಗ್ಯ ಹದಗೆಡಿಸಿತು. ಆದರೆ ಅವರ ಧೈರ್ಯ ಎಂದಿಗೂ ಕುಗ್ಗಲಿಲ್ಲ. ಅವರು ತಮ್ಮ ಸಂಗಡಿಗರಿಗೆ ಹೇಳ್ತಿದ್ರು, ಒಬ್ಬ ಚೆನ್ನಮ್ಮ ಸತ್ರೆ ಏನು, ನಮ್ಮ ದೇಶದಲ್ಲಿ ಸಾವಿರಾರು ಚೆನ್ನಮ್ಮರು ಹುಟ್ಟುತ್ತಾರೆ ಅಂತ. ಈ ಮಾತು ಇಂದಿಗೂ ನಮಗೆ ಸ್ಫೂರ್ತಿ ನೀಡುತ್ತದೆ. ಅದು 1829 ಫೆಬ್ರವರಿ 21. ಆ ದಿನ ಭಾರತದ ಒಬ್ಬ ಮಹಾನ್ ವೀರ ಮಹಿಳೆ ತಮ್ಮ ಕೊನೆಯುಸಿರೆಳೆದರು. ಬೈಲಹೊಂಗಲದ ಸೆರೆಮನೆಯಲ್ಲಿ ರಾಣಿ ಚೆನ್ನಮ್ಮರು ಇಹಲೋಕ ತ್ಯಜಿಸಿದರು. ಆದರೆ ಅವರ ದೇಹ ಮಾತ್ರ ಕೊನೆಯಾಯಿತು. ಅವರ ದೇಶಭಕ್ತಿ ಅಲ್ಲ, ಅವರ ಸ್ವಾಭಿಮಾನ ಅಲ್ಲ, ಅವರ ತ್ಯಾಗವೂ ಅಲ್ಲ. ರಾಣಿ ಚೆನ್ನಮ್ಮರ ನಿಧನದ ಸುದ್ದಿ ಕಿತ್ತೂರಿಗೆ ತಲುಪಿತು. ಜನರೆಲ್ಲ ಕಣ್ಣೀರು ಹಾಕಿದರು. ಸಂಗೊಳ್ಳಿ ರಾಯಣ್ಣ ತಾಯಿಯ ವಿಯೋಗದಿಂದ ಮೌನವಾಗಿ ನಿಂತರು. ಸ್ವಲ್ಪ ಹೊತ್ತಿನ ನಂತರ ಅವರು ತಮ್ಮ ಕತ್ತಿಯನ್ನು ಆಕಾಶದ ಕಡೆ ಎತ್ತಿ ಹೇಳಿದರು, ನನ್ನ ತಾಯಿ ಇಂದು ಇಲ್ಲ, ಆದರೆ ಅವರ ಕನಸು ಜೀವಂತವಾಗಿದೆ. ಈ ಮಣ್ಣು ಸ್ವತಂತ್ರವಾಗುವವರೆಗೂ ನಾವೆಲ್ಲ ಹೋರಾಡೋಣ ಅಂತ. ಆ ಪ್ರತಿಜ್ಞೆ ಮುಂದಿನ ಹಲವಾರು ವರ್ಷಗಳ ಕಾಲ ಬ್ರಿಟಿಷರನ್ನು ನಡಗಿಸಿದ್ದು. ಅದು ಮತ್ತೊಂದು ಅಧ್ಯಾಯ. ಅದು ಸಂಗೊಳ್ಳಿ ರಾಯಣ್ಣರ ಅಮರ ಹೋರಾಟ. ಆ ಕಥೆಯನ್ನು ಮುಂದಿನ ಸರಣಿಯಲ್ಲಿ ನಿಮ್ಮ ಮುಂದೆ ತರ್ತೀನಿ. ಆದರೆ ಇಂದು ನಾವು ಏನು ನೋಡ್ತಾ ಇದ್ದೀವಿ, ಕಿತ್ತೂರಿನ ರಾಣಿ ಚೆನ್ನಮ್ಮ ಅವರು ಕನ್ನಡ ನಾಡಿನ ಹೆಮ್ಮೆಯ ಮಗಳು. ಸ್ವತಂತ್ರ ಭಾರತದ ಮೊದಲ ಮಹಿಳಾ ಹೋರಾಟಗಾರ್ತಿ ಕಿತ್ತೂರು ರಾಣಿ ಚೆನ್ನಮ್ಮನವರಿಗೆ ನಮ್ಮ ಹೃದಯಪೂರ್ವಕ ನಮನಗಳು. ಇಂತಹ ಮಹಾರಾಜರ ಬಗ್ಗೆ, ರಾಣಿಯರ ಬಗ್ಗೆ, ನಮ್ಮ ಸ್ವತಂತ್ರ ಸಮರಕ್ಕಾಗಿ ಹೋರಾಡಿದವರ ಬಗ್ಗೆ ನಮ್ಮ ಮಕ್ಕಳಿಗೆ, ಮುಂದಿನ ಪೀಳಿಗೆಗೂ ನಾವು ತಿಳಿಸಬೇಕು. ಇದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಅದಕ್ಕೋಸ್ಕರನೇ ಕನ್ನಡ ಈ ಸಿರಿ ಚಾನಲ್ಲು ಸ್ವತಂತ್ರ ಈ ಸರಣಿಯನ್ನು ಶುರು ಮಾಡಿದೆ. ದಯವಿಟ್ಟು ಎಲ್ಲರೂ ಈ ವಿಡಿಯೋಗಳನ್ನು ಕೇಳಿ ನೋಡಿ, ಹಾಗೂ ನಿಮ್ಮ ಮನೆಯಲ್ಲಿರೋ ಪುಟ್ಟ ಮಕ್ಕಳಿಗೆ ಇವನ್ನೆಲ್ಲ ಕೇಳಿಸಿ. ಯಾಕಂತಂದರೆ ನಮ್ಮ ಭಾರತ ಹೇಗೆ ಸ್ವತಂತ್ರವಾಯಿತು, ನಾವು ಸ್ವತಂತ್ರಕ್ಕಿಂತ ಮುಂಚೆ ಬ್ರಿಟಿಷರ ಆಳ್ವಿಕೆಯಲ್ಲಿ ನಮ್ಮ ಹಿರಿಯರ ಜೀವನ ಹೇಗಿತ್ತು ಅನ್ನೋದೆಲ್ಲ ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕು. ಯಾಕಂತಂದರೆ ನಮ್ಮ ಇತಿಹಾಸವನ್ನು ನಾವು ತಿಳ್ಕೊಳ್ದೇ ಇದ್ದರೆ ಮತ್ತಿನ್ಯಾರು ತಿಳ್ಕೊತಾರೆ. ನಮ್ಮ ಇತಿಹಾಸವನ್ನು ನಾವು ತಿಳ್ಕೋಬೇಕು, ನಮ್ಮ ಮಕ್ಕಳಿಗೂ ತಿಳಿಸ್ಬೇಕು. ಇದೇ ಈ ಕನ್ನಡ ಐಸಿರಿ ತಂಡದ ಆಶಯವಾಗಿದೆ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ನೋಡಿ.